ಹೌದು, ಎಲ್ಲ ನೆಕ್ಸ್ಟ್ ಲೆವೆಲ್ ಕ್ಯಾರೆಕ್ಟರ್ಸು, ಒಬ್ಬೊಬ್ರದ್ದು ಒಂದೊಂದು ವೆರೈಟಿ ಹುಚ್ಚು. ನಾನೊಬ್ಬ ರೈತ ಅಂತ ಹೇಳ್ಕೊಳ್ಳೋದಕ್ಕೆ ಹೆಮ್ಮೆ ಇರಬೇಕು. ಗ್ಲಾಮರ್ ಪ್ರಪಂಚದ ರಿಯಾಲಿಟಿ ಶೋ ಅಲ್ಲಿ ಒಬ್ರು ರೈತರು ಬಂದ್ರು. ಆಂಕರ್ ಫನ್ ಹೆಸರಲ್ಲಿ ವಿನಯ್ಗೆ BP ಏರಿಸ್ತಿದ್ದಾರೆ. ಇವ್ರಿಗೆ ಕೋಪ 2G ಸ್ಪೀಡಲ್ಲಿ ಬರ್ತಾ ಇದೆ. ಆಂಕರ್ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇದು ಕೋಪಕ್ಕಿಂತ ಹೆಚ್ಚಾಗಿ ಕಂಪ್ನಿಯಲ್ಲಿ ಅಪ್ರೈಸಲ್ ಸಿಗದೆ ಇದ್ದಾಗ ಎಂಪ್ಲಾಯಿ ಕೂಡ ಎಕ್ಸ್ಪ್ರೆಷನ್ ಇದ್ದಂಗಿದೆ. ಈ ಹುಡುಗಂಗೆ ಕಿವಿಗಿಂತ ಹೆಚ್ಚಾಗಿ ನಾಲ್ಗೆ ಫಾಸ್ಟ್ ಆಗಿ ಕೆಲಸ ಮಾಡ್ತಿದೆ. ಕರ್ನಾಟಕ ಗೆಲ್ಲೋಕ್ ಬಂದವನು ಇವನು. ಏನೋ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಿಲ್ಡಪ್ ಕೊಡ್ತಿದ್ದ. ವಿನಯ್ ಹೆಲ್ಮೆಟ್ ಬಿಚ್ಚು ಅಂದಿದ ತಕ್ಷಣ ಅಮ್ಮ ಹೊಡಿಯಕ್ ಬಂದಾಗ ಮಕ್ಕಳು ಸಾರಿ ಕೇಳತ್ತಾರ ಸಾರಿ ಅಂತವನೆ. ರಿಪ್ಲೈ ಏನೋ ಚೆನ್ನಾಗಿತ್ತು, ವಿನಯ ಮಾಸ್ಕ್ ಹಾಕೊಂಡು ಓಡಾಡ್ಬೇಕಿನ್ಮೇಲೆ. ಅಲ್ಲ, ಹೆಲ್ಮೆಟ್ ಹಾಕೊಂಬರೋದ್ರಲ್ಲಿ ತಪ್ಪೇನು ಅಂತ. ಇವಾಗ ಬಂದಿರೋ ಎಷ್ಟೋ ಕಂಟೆಸ್ಟೆಂಟ್ಗಳು ಮತ್ತು ಸೆಲೆಬ್ರಿಟಿಗಳು ಯಾರ್ಯಾರಿದ್ದಾರೆ ಅವ್ರ ಫೋಟೋಗಳಿಗೆಲ್ಲ ಅವರು ಫಿಲ್ಟರ್ ಹಾಕ್ತಾರೆ. ಎಲ್ಲರಿಗೂ ಒಂದೇ ನ್ಯಾಯ ಇರಬೇಕು. ಬಂದಿರೋ ಕಂಟೆಸ್ಟೆಂಟ್ಗಳಿಗೂ ಫೋಟೋಯಿಂದ ಫಿಲ್ಟರ್ ರಿಮೂವ್ ಮಾಡಿಸಿ ಆಮೇಲೆ ಸೆಲೆಕ್ಟ್ ಮಾಡಿ. ಹಾಗೆ ನೀವು ಕೂಡ ಮೇಕಪ್ ಎಲ್ಲ ರಿಮೂವ್ ಮಾಡಿ ಆಮೇಲೆ ಶೋ ನಡೆಸಿ. ಪಾಪ ಏನೋ ರಿಜೆಕ್ಷನ್ ಇಂದ ಆಗೋ ಅವಮಾನ ಕಡಿಮೆ ಮಾಡ್ಕೊಳ್ಳೋಕೆ ಈ ಥರ ಒಂದು ಹೊಸ ಫಿಲ್ಟರ್ ಅನ್ನು ಯೂಸ್ ಮಾಡಿದ್ದಾನೆ. ಏನು ತಪ್ಪು? ಅಲ್ಲ, ನೀವೇನೋ ಈಸಿಯಾಗಿ ಹೆಲ್ಮೆಟ್ ರಿಮೂವ್ ಮಾಡಿ ಅಂತ ಹೇಳ್ಬಿಟ್ರಿ. ಅಕಸ್ಮಾತ್ ನೀವೇನಾರ ಈ ಶೋ ಅಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಅವ್ರಿಗೆ ಎಷ್ಟು ಅವಮಾನ ಆಗುತ್ತೆ. ಹುಡುಗ ತಲೆ ಉಪಯೋಗಿಸಿದ್ದಾನೆ, ಒಂಥರ ಒಳ್ಳೆ ಐಡಿಯಾನೇ. ರಿಜೆಕ್ಟ್ ಆದರೆ ಯಾರೂ ಮುಖ ಗುರ್ತಿಡಿಯಲ್ಲ. ನಾಳೆ ಬೇರೆ ಕಡೆ ಇಂಟರ್ವ್ಯೂಗೆ ಹೋದಾಗ ಅವತ್ತು ಹೆಲ್ಮೆಟ್ ಹಾಕೊಂಡಿದ್ದು ನಾನಲ್ಲ ನಮ್ಮ ಅಣ್ಣ ಅಂತ ಆರಾಮಾಗಿ ಹೇಳಿ ಎಸ್ಕೇಪ್ ಆಗ್ತಾನೆ. ಹೆಲ್ಮೆಟ್ ತೆಗೆದ್ರೆ ತಾನೇ ಟ್ರೋಲ್ ಮಾಡೋದು. ಇವ್ರು ಹೆಲ್ಮೆಟ್ ಒಳಗಡೆನೆ ಕಣ್ಣೀರು ಹಾಕಿ ಹಾಗೆ ಸೈಲೆಂಟಾಗಿ ಮನೆಗೆ ಹೋದ್ರು ಜಡ್ಜ್ಗಳಿಗೆ ಗೊತ್ತಾಗಲ್ಲ, ಪ್ರಪಂಚಕ್ಕೂ ಗೊತ್ತಾಗಲ್ಲ. ಬೇಡ ಬಿಡಿ, ನಾಳೆ ಪಕ್ಕದ ಮನೆಯವರು ಚುಚ್ಚಿ ಮಾತಾಡುವಾಗ ನೀವು ಬಂದು ಕಾಪಾಡ್ತೀರಾ? ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಅವರಿಂದ ಪಾಪ ಮಿಕ್ತವ್ರಿಗೂ ಅಫೆಕ್ಟ್ ಆಗಲ್ವಾ? ಜಡ್ಜ್ಗಳು ನೀವೇನು ಬಂದು ಸಾಲ ತೀರ್ಸಲ್ಲ ಅಥವಾ ಕೆಲಸನೂ ಕೊಡಲ್ಲ. ಅದಕ್ಕೆ ಹೆಲ್ಮೆಟ್ ಹಾಕೊಂಡ್ಬಂದು ಆಡಿಷನ್ ಕೊಟ್ಟಿದ್ದಾನೆ. ರಿಜೆಕ್ಟ್ ಆದರೆ ಅಟ್ಲೀಸ್ಟ್ ಗೌರವ ಆದರೂ ಉಳಿಯುತ್ತೆ. ಗ್ಯಾರೇಜಲ್ಲಾದರೂ ಹೋಗಿ ಕೆಲಸ ಹಿಡ್ಕೊಂತಾನವನು. ನೀವು ಅವ್ರ ಮನೆಗೆ ಅಕ್ಕಿ ಬೇಳೆ ಸಪ್ಲೈ ಮಾಡ್ತೀರಾ? ಬಿಡಿ, ಹೆಲ್ಮೆಟ್ ಹಾಕ್ಕೊಂಡ್ರೆ ಹಾಕ್ಕೊಳ್ಳಿ. ನಾಳೆ ಬಿಗ್ ಬಾಸ್ ಜಡ್ಜ್ಗಳೇ ನನ್ನ ಲೈಫು ಹಾಳು ಮಾಡಿದ್ರು ಅಂತ ನಿಮ್ಮ ಮೇಲೂ ಗೂಬೆ ಕೂರಿಸಲ್ಲ ಅವನು. ನೀವು ನೋಡ್ತಾ ಇರೋದು ಹೆಂಗಿದೆ ಅಂದರೆ ಅವನು ಆಡಿಷನಿಗೆ ಬಂದಿರೋ ಥರ ಕಾಣಿಸ್ತಿಲ್ಲ, ಯಾವುದೋ ಬ್ಯಾಂಕ್ ರಾಬರಿ ಮಾಡೋಕ್ಕೆ ಬಂದವನ ಥರ ಕಾಣಿಸ್ತಾವನ ನಿಮಗೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಆಗೋದಕ್ಕೆ ಕಂಟೆಸ್ಟೆಂಟ್ಗಳಿಗೆ ನೀವು ಕಂಡೀಷನ್ ಹಾಕ್ಬೋದು, ಅವ್ನು ಹಾಕಂಗಿಲ್ವಾ? ಅವನು ಕಂಡೀಷನ್ ಹಾಕಬೇಕಿತ್ತು. ಹೆಲ್ಮೆಟ್ ತೆಗೆದು ಫೇಸ್ ರಿವೀಲ್ ಮಾಡ್ತೀನಿ, ನಿನ್ನನ್ನು ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೋಬೇಕಿತ್ತು ಅಂತ. ಮಾಡ್ತೀರಾ ನೀವು? ಮುಖ ತೋರಿಸಿ ರಿಜೆಕ್ಟ್ ಆದರೆ ಸಾಕು. ಊರಲ್ಲಿರೋರೆಲ್ಲ ಕೆಲಸ ಕೊಡೋದು ಹಾಗಿರಲಿ, ರಸ್ತೆಯಲ್ಲಿ ಹೋಗೋವಾಗ ಲೋ ಬಿಗ್ ಬಾಸಲ್ಲಿ ರಿಜೆಕ್ಟ್ ಆಗಿರೋ ಪೀಸ್ ಬಂತು ನೋಡು ಅಂತ ಹೇಳ್ತಾರೆ. ಆ ಜಡ್ಜ್ಗಳಿಗೆ ಬಡವ್ರ ಕಷ್ಟನೇ ಅರ್ಥ ಆಗ್ತಿಲ್ಲ. ನಾನು ಹೇಳಿದ್ದು ಕರೆಕ್ಟ್ ಅಲ್ವಾ? ನಾಳೆ ಕೆಲಸ ಸಿಗದೇ ಇದ್ದರೆ ಈ ಜಡ್ಜ್ಗಳೇನೋ ಅವ್ರಿಗೆ ಹೋಗಿ 25,000 ಸಂಬಳ ಕೊಡ್ತಾರಾ? ಅಥವಾ ಅವ್ನೇನಾರು EMI ಕಟ್ತಾರಾ? ಯಾವುದೂ ಮಾಡಲ್ಲ. ಅಟ್ಲೀಸ್ಟ್ ಅವನೇನೋ ಮ್ಯಾನೇಜ್ ಮಾಡ್ಕೊಂಡು ಕೆಲಸನಾದರೂ ಹಿಡಿತಾನೆ ಮುಖ ತೋರಿಸ್ತಾ ಇದ್ರೆ. ನೀವು ಅಟ್ಲೀಸ್ಟ್ ಅವನ್ನ ಸೆಲೆಕ್ಟ್ ಆದರೂ ಮಾಡಿದರೆ ಹೆಲ್ಮೆಟ್ ಓಪನ್ ಮಾಡಿ ಸರ್ಪ್ರೈಸ್ ಕೊಡ್ತಿದ್ನೇನೋ. ಲೈಫಲ್ಲಿ ರಿಸ್ಕ್ ತೊಗೊಂಡು ಅವ್ನು ಒಳಗಡೆ ಹೋಗೋದಕ್ಕೆ ಬಿಗ್ ಬಾಸ್ಗೆ ಅವನೇನು ಜಡ್ಜ್ ಮಗನ? ಲೈಫಲ್ಲಿ ರಿಸ್ಕ್ ತೊಗೋಬೇಕು, ಆದರೆ ಇವನ ಥರ ಬ್ಯಾಕಪ್ ಪ್ಲಾನ್ ಇಟ್ಕೊಂಡು ರಿಸ್ಕ್ ತೊಗೋಬೇಕು. ಸೆಲೆಕ್ಟ್ ಆದರೆ ಬಿಗ್ ಬಾಸ್ ಮನೆ, ಇಲ್ಲಾಂದರೆ ಸೀದಾ ಅದೇ ಹೆಲ್ಮೆಟ್ ಹಾಕ್ಕೊಂಡು ರ್ಯಾಪಿಡೋ ಓಡಿಸೋಕೆ ಎಸ್ಕೇಪು. ಮಾನನ ಉಳಿತು, ಮರ್ಯಾದೆನೂ ಉಳಿತು. ಈ ಕಂಟೆಸ್ಟೆಂಟ್ ಮಾಡಿದ್ದು ಕರೆಕ್ಟಾ ಅಥವಾ ತಪ್ಪಾ? ಜಡ್ಜ್ಗಳು ನಿಜಕ್ಕೂ ಇವನ್ ಫ್ಯಾಮಿಲಿ ಜವಾಬ್ದಾರಿ ತಗೋಬೇಕಿತ್ತ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.